ಹಲೋ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಮಾಡ್ತಕ್ಕಂಥ ಒಂದು ಚಿಕನ್ ಗ್ರೇವಿ ಅಥವಾ ಚಿಕನ್ ಫ್ರೈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡುವ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಲ್ಲ, ಹಾಗಾಗಿ ಅಮ್ಮ ಏನೇನೆಲ್ಲ ಹಾಕಿ ಮಾಡ್ತಾರೆ ಅದನ್ನ ನಿಮ್ಮೊಟ್ಟಿಗೂ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ. ಲಾಸ್ಟ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಹೇಗಿತ್ತು ರೆಸಿಪಿ ಅಂತ ಅನ್ಬಿಟ್ಟು. ಬನ್ನಿ ಅಲ್ಲ, ಹೇಗೆ ಅಮ್ಮನ ಶೈಲಿಯಲ್ಲಿ ಮಾಡ್ತಕ್ಕಂತ ಒಂದು ಚಿಕನ್ ಗ್ರೇವಿ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಯಾಕೆ ಸುಳ್ಳು ಹೇಳೋದು, ನಮ್ಮಮ್ಮ ಅಂತ ಅಲ್ಲ, ಎಲ್ಲ ತಾಯಂದಿರದು ಅವ್ರದ್ದೇ ಆಗ್ತಕ್ಕಂತ ಒಂದು ಶೈಲಿ ಇರುತ್ತೆ. ಹಾಗಾಗಿ ಬನ್ನಿ ತೋರ್ಸ್ಕೊಡ್ತೀನಿ. ಮೊದ್ಲಿಗೆ ನಾವಿಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂತ 1.5 kg ಅಷ್ಟು ಚಿಕನ್ ನ ತಗೊಂಡಿದ್ದೀವಿ, ಸ್ಕಿನ್ ಔಟ್ ಇದು. ಹಾಗೆ 1 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದೀವಿ, ಸಾಲ್ಟ್ ನ. ಹಾಗೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದೀವಿ. ನೆಕ್ಸ್ಟ್ ಅರ್ಶಿನ ಚಿಟಿಗೆ ಅಷ್ಟು, ಗೊತ್ತಿರತ್ತೆ ನಿಮ್ಗೆ. ನೆಕ್ಸ್ಟ್ ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಕೂಡ ಸೇರಿಸ್ಕೊಳ್ತಾ ಇದೀವಿ. ಇದನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡಿ. ಎಲ್ಲ ಮಸಾಲೆ ಎಲ್ಲ ಚಂದ ಚಿಕನ್ ಹಿಡಿಬೇಕು. ಹಾಗೆ ಇದಿವಾಗ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಿ. 1 hour ಇದನ್ನ ಸೈಡಿಗೆ ಎತ್ತಿಟ್ಬಿಡಿ. ಫ್ರಿಜ್ಜಲ್ಲಿ ಬೇಕಿದ್ರು ಇಟ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಆದ್ರೂ ಸರಿ. ನೆಕ್ಸ್ಟ್ ಮಿಕ್ಸರ್ ಜಾರ್ಗೆ 3 ಹಸಿರು ಮೆಣಸಿನ್ಕಾಯಿ, ಹಾಗೆ 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ, 1 ಕೈ ಮುಷ್ಟಿಯಷ್ಟು ಪುದೀನ, ಏನೇ ಒಂದು ಅರ್ಧ ಶುಂಠಿನ ಸೇರಿಸ್ಕೊಳ್ತಾ ಇದೀವಿ ಇಲ್ಲಿ ದಪ್ಪದಾಗಿ ಪೀಸ್ ಮಾಡ್ಕೊಂಡು. 8 ಎಸಳು ಬೆಳ್ಳುಳ್ಳಿನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದೀವಿ. ಹಾಗೇನೆ ಒಂದು ಮೀಡಿಯಂ ಸೈಜ್ ಆಗುವಷ್ಟು ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದೀವಿ. ಇನ್ನು 1 ಟೊಮ್ಯಾಟೋನು ಕೂಡ ಸೇರಿಸ್ಕೊಳ್ತಾ ಇದೀವಿ. ಇದಕ್ಕೆ ನಾವು ಲವಂಗ, ಚಕ್ಕೆ, ಒಂದ್ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದೀವಿ. ಒಂದೇ ಒಂದು ಏಲಕ್ಕಿನೂ ಕೂಡ ಹಾಕೊಳ್ತಾ ಇದೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ದಪ್ಪದಾಗೆ ರುಬ್ಕೊಳ್ಬೇಕು. ಈ ರೀತಿ ಆಗುವಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ, ಒಂದು ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ನಿಮಗೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಒಂದು ಅರ್ಧ ಅಷ್ಟು ಶುಂಠಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಬೆಳ್ಳುಳ್ಳಿ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಫಸ್ಟ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಕರಿಬೇವು, ಹಸಿರು ಮೆಣಸಿನ್ಕಾಯಿ 1, 2, 3 ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಒಂದು ಒಳ್ಳೆಯದಾಗಿ ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕ್ಕೊಂಡು ಇಲ್ಲಿ ಚೆಂದ ಫ್ರೈ ಮಾಡ್ತಾ ಇದ್ದೀವಿ. ಈರುಳ್ಳಿ ಎಲ್ಲ ಒಳ್ಳೆ ರೀತಿಲಿ ಫ್ರೈ ಆದಮೇಲೆ ಒಂದು ದಪ್ಪ ಸೈಜಷ್ಟು ಟೊಮೆಟೊನ ಹಾಕ್ಕೊಳ್ಳಿ. ಮೀಡಿಯಮ್ ಆಗಿದ್ದರೆ 2 ಟೊಮೆಟೊನ ಸೇರಿಸ್ಕೊಳ್ಳಿ. ಇದನ್ನು ಸಹ ಒಳ್ಳೆ ರೀತಿಲಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆಂದ ಫ್ರೈ ಕೊಡಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. 1 ಸ್ಪೂನ್ ಸಾಕು, ಯಾಕೆಂದರೆ ನಾವು ಆಲ್ರೆಡಿ ಮಸಾಲೆಗೂ ಸಹ ಸೇರಿಸ್ಕೊಂಡಿದ್ದೀವಿ ಮತ್ತು ಸ್ಟಾರ್ಟಿಂಗಲ್ಲೂ ಸಹ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀವಿ. ಆ ಕಾರಣದಿಂದ ಒಂದೇ 1 ಸ್ಪೂನ್ ಸಾಕು. ಇದನ್ನು ಸಹ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ಚಂದ ಫ್ರೈ ಆದಮೇಲೆ ನಾವು 1 ಗಂಟೆ ಆಗುವಷ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀವಿ.
ಇದೆಲ್ಲ ಸ್ವಲ್ಪ ಲೈಟಾಗಿ ಹಾಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 1/4 ಕಪ್ ಆಗುವಷ್ಟು ಮೊಸರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಚಿಕನ್ ಎಲ್ಲ ಚಂದ ನೀರು ಬಿಡಬೇಕು. ಒಂದಕ್ಕೊಂದು ಚೆನ್ನಾಗಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ಇದು 10 ನಿಮಿಷದ ನಂತರ ಲಿಡ್ಡನ್ನು ಓಪನ್ ಮಾಡಿ ನೋಡಿದ ಮೇಲೆ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಇದೇ ಒಂದು ಮಸಾಲೆ ಹಾಕ್ತಿರನೇ ಸ್ಮೆಲ್ಲು ಮನೆ ತುಂಬ ಒಂದು ಪರಿಮಳ ಹರಡಿತ್ತು. ಆ ಒಂದು ಸ್ಮೆಲ್ಲಿಗೆ ತಿನ್ನಬೇಕು ಅನ್ನೋ ಒಂದು ಆಸೆ ಆಗ್ತಿತ್ತು. ನೆಕ್ಸ್ಟು ನಾವೇನು ಮಸಾಲೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಹ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀವಿ. ಮತ್ತು ಇದನ್ನೊಂದು 15 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಚಂದ ಫ್ರೈ ಮಾಡಿಕೊಳ್ಳಿ. ಇದೆಲ್ಲ ಚಂದ ಫ್ರೈ ಆದಮೇಲೆ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಚಿಕನ್ ಗ್ರೇವಿ ಅಥವಾ ಚಿಕನ್ ಫ್ರೈ ಅಮ್ಮನ ಶೈಲಿಯಲ್ಲಿ ಮಾಡ್ತಕ್ಕಂಥ ಒಂದು ಸೂಪರ್ ಆಗಿರೋ ಚಿಕನ್ ಫ್ರೈ ರೆಡಿ ಆಯಿತು ಅಂತಲೇ ಇಟ್ಕೊಳ್ಬೋದು. ಇದನ್ನು ನೀವು ನೀರು ದೋಸೆ, ಓಡ್ ದೋಸೆ, ಮಾಮೂಲಿ ಉದ್ದಿನ ದೋಸೆ, ಇಡ್ಲಿ, ರೊಟ್ಟಿ, ಕಡುಬು, ನಮ್ಮ ಮಲೆನಾಡು ಸೈಡ್ ಮಾಡ್ತಕ್ಕಂಥ ಕಡುಬು, ಹಾಗೆಯೇ ಅನ್ನ, ಮುದ್ದೆ ಇದಕ್ಕೆಲ್ಲ ಸಹ ನೀವು ಚಿಕನ್ ಗ್ರೇವಿ, ಚಿಕನ್ ಫ್ರೈನ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ತಗೊಳ್ಬೋದು. ನೋಡಿದ್ರಲ್ಲ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಳ್ಳೆ ಚಿಕನ್ ಫ್ರೈ ರೆಡಿ ಆಯಿತು ಅಂತಲೇ ಇಟ್ಕೊಳ್ಬೋದು. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ತಾಯಂದಿರು ಕೂಡ, ನಿಮ್ಮ ಅಮ್ಮಂದಿರು ಕೂಡ ಇದೇ ಥರನೇ ಮಾಡ್ತಾರೆ ಅಂತ ಅಂದರೆ ಹೌದು ಅಂತ ಹೇಳಿ ಕಮೆಂಟ್ ಹಾಕಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆಗ್ದಲ್ಲಿ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರು ಅಂತ ಕೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.